ಈ ಪವಿತ್ರ ಆರಾಧನೆಯನ್ನು ತಂದೆ ಮಗ ಪವಿತ್ರಾತ್ಮನ ನಾಮದಲ್ಲಿ ಪ್ರಾರಂಭ ಮಾಡೋಣ. ಈ ಶ್ರಮಾಕಾಲದ ಆರಾಧನೆ ತಮ್ಮೆಲ್ಲರನ್ನ ನಾನು ಕರ್ತನ ನಾಮದಲ್ಲಿ ವಂದಿಸಿ ಸ್ವಾಗತಿಸುವನಾಗಿದ್ದೇನೆ. ದೇವರನ್ನು ಸ್ತುತಿಸೋಣ. ದೇವರು ಪ್ರೀತಿಯ ಸ್ವರೂಪಿ, ಪ್ರೀತಿಯಲ್ಲಿ ನೆಲೆಗೊಂಡಿರುವವನು ದೇವರಲ್ಲಿ ನೆಲೆಗೊಂಡಿದ್ದಾನೆ. ನಮ್ಮ ದೇವರು ಪರಿಶುದ್ಧನೂ ಅದ್ವಿತೀಯನೂ ಆಗಿದ್ದಾನೆ. ಬನ್ನಿರಿ ಆತನನ್ನು ಘನಪಡಿಸುತ್ತಾ ಆರಾಧಿಸಿ ಕೊಂಡಾಡುವುದು ಯುಕ್ತವಾಗಿದೆ. ಯಾಕೆಂದರೆ ತನ್ನ ಕುಮಾರನ ಮರಣದ ಪುನರುತ್ಥಾನಗಳ ಮೂಲಕ ನಮ್ಮನ್ನು ನಮ್ಮ ಪಾಪಗಳಿಂದ ಬಿಡಿಸಿ ಕಾಯುವಾತನು ಆತನೇ ಆಗಿದ್ದಾನೆ. ಹೌದು, ಆತನೇ ನಮ್ಮ ವಿಮೋಚಕ. ನಮ್ಮ ಪಾಪದಿಂದ ನಮ್ಮನ್ನು ಮುಕ್ತರನ್ನಾಗಿ ಮಾಡಿ ತಮ್ಮ ಧರ್ಮ ನಮ್ಮನ್ನು ನಡೆಸುವನಾಗಿದ್ದಾನೆ. ದೇವರ ಮಹಿಮೆಗಾಗಿ ಹಾಡುವ ಸಂಗೀತಗಳಲ್ಲಿ 100ನೇ ಸಂಗೀತದಲ್ಲಿ ಹಾಡುವ ಆಶ್ಚರ್ಯವಾದ ಶಿಲುಬೆ ಕಣ್ಣೆತ್ತಿ ದೃಷ್ಟಿಸಿದ್ದಾರೆ. ಶಿಲುಬೆ ಕಣ್ಣಿಟ್ಟು ದೃಷ್ಟಿಸಿದರೆ ಈ ಲೋಕದ ಮಹತ್ವವು ಭಾರೀ ಪಾಪಗಳನ್ನು ಸ್ವಾಮಿಗೆ ನಾವು ತಿಳಿಸೋಣ. ಓ ದೇವ, ಪಾಪಿಯ ಮರಣದಲ್ಲಿ ನಿನಗೆ ಲೇಷವೂ ಸಂತೋಷವಿಲ್ಲವಲ್ಲ. ನಿನ್ನವರಾದ ಜನರು ಮಾರ್ಪಟ್ಟವರಾಗಿ ಜೀವಿಸುವುದರಲ್ಲಿ ಆನಂದಿಸುವಾತ ನೀನಾಗಿದ್ದಿ. ಆದ್ದರಿಂದ ತಂದೆಯೇ, ಪೂರ್ಣ ಮನಸ್ಸಿನಿಂದ ನಿನ್ನ ಕಡೆಗೆ ತಿರುಗುವರಾದ ನಮ್ಮ ಪಾಪಗಳನ್ನು ಮನ್ನಿಸು. ನಿತ್ಯ ಜೀವದ ಕೃಪೆಯನ್ನು ನಮಗೆ ಅನುಗ್ರಹಿಸೆಂದು ಯೇಸು ಕ್ರಿಸ್ತನ ಮೂಲಕ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇನ್. ದೇವರ ವಾಕ್ಯವನ್ನು ಕೇಳೋಣ. ಹಳೆ ಒಡಂಬಡಿಕೆಯಿಂದ ವೇದ ಭಾಗವನ್ನು ಕೇಳೋಣ. ಯೆರೆಮೀಯನ ಪ್ರವಚನ ಗ್ರಂಥ 13ನೇ ಅಧ್ಯಾಯ 20ರಿಂದ 27 ವಚನಗಳನ್ನು ಕೇಳುವ.
ಆರಾಧನೆಗಾಗಿ ಆರಿಸಿಕೊಂಡ ಮೊದಲನೇ ವೇದವಾಕ್ಯವು ಯೆರೆಮೀಯನ ಪ್ರವಾದನೆಯ ಗ್ರಂಥ 13ನೇ ಅಧ್ಯಾಯ 20ರಿಂದ 27 ವಚನಗಳವರೆಗೆ. ಬಾಬೇಲಿನಿಂದ ಯಹೂದಕ್ಕೆ ಬರುವ ದುರ್ಗತಿ. ಚಿಯೋನೇ, ಕಣ್ಣೆತ್ತು, ಬಡಗಲಿಂದ ಬರುವವರನ್ನು ನೋಡು. ನಿನಗೆ ಒಪ್ಪಿಸಿದ ಹಿಂಡು, ನಿನ್ನ ಅಂದವಾದ ಹಿಂಡು ಎಲ್ಲಿ? ನಿನ್ನಲ್ಲಿ ಬಳಿಕಗೊಳ್ಳುವಂತೆ ನೀನು ಅಭ್ಯಾಸ ಮಾಡಿಸಿದವರನ್ನು ಯೆಹೋವನು ನಿನಗೆ ತಲೆಯಾಗಿ ನೇಮಿಸುವಾಗ ಏನು ಹೇಳಿದಿ? ವೇದನೆಯು ನಿನ್ನನ್ನು ಹೆರುವವಳನ್ನೋ ಎಂಬಂತೆ ಹಿಡಿಯುವುದಲ್ಲವೇ? ಇವು ನನಗೆ ಏಕೆ ಸಂಭವಿಸಿದವು ಎಂದು ನೀನು ಮನದೊಳಗೆ ಅಂದುಕೊಂಡರೆ, ನಿನ್ನ ನೆರಿಗೆಯು ಕೀಳಲ್ಪಟ್ಟು ನಿನ್ನ ಹಿಮ್ಮಡಿಯು ನಾಚಿಕೆಗೆ ಈಡಾದುದನ್ನೇ ನಿನ್ನ ಮಹಾಪಾಪವೇ ಕಾರಣ ಎಂದು ನಿನಗೆ ಗೊತ್ತಾಗುವುದು. ಕೂಷ್ಯನು ತನ್ನ ಚರ್ಮವನ್ನು ಮಾರ್ಪಡಿಸಬಲ್ಲನೆ? ಚಿರತೆಯು ತನ್ನ ಚುಕ್ಕೆಗಳನ್ನು ಬದಲಾಯಿಸಿತೆ? ಹೀಗಾದರೆ ದುಷ್ಟತನದಲ್ಲಿ ಶಿಕ್ಷಿತರಾದ ನೀವು ಶಿಷ್ಟತನದಲ್ಲಿ ನಡೆಯಬಹುದು. ಆದ ಕಾರಣ ಬಯಲುಗಾಳಿಯು ಬಡಿದುಕೊಂಡು ಹೋಗುವ ಒಣ ಹುಲ್ಲನ್ನೋ ಎಂಬಂತೆ ನಾನು ಅವರನ್ನು ಚದುರಿಸಿ ಬಿಡುವೆನು. ನೀನು ನನ್ನನ್ನು ಮರೆತು ಸುಳ್ಳನ್ನು ನಂಬಿದ್ದರಿಂದ ಇದೇ ನಿನ್ನ ಪಾಲು, ಇದೇ ನಾನು ನಿನಗೆ ಅಳೆದುಕೊಟ್ಟ ಭಾಗ ಎಂದು ಯೆಹೋವನು ಅನ್ನುತ್ತಾನೆ. ನಿನ್ನ ನೆರಿಗೆಯನ್ನು ನಿನ್ನ ಕಣ್ಣು ಮುಂದೆಯೇ ಕೀಳಿಸುವೆನು, ನಿನಗೆ ಅವಮಾನವಾಗುವುದು. ನಾನು ನಿನ್ನ ವ್ಯಭಿಚಾರಗಳನ್ನು, ನಿನ್ನ ಹೇಕಾರಗಳನ್ನು, ನಿನ್ನ ಕೆಟ್ಟ ಸೂಳೆಗಾರಿಕೆಯನ್ನು, ಅಂತೂ ಗುಡ್ಡಗಳಲ್ಲಿಯೂ ಬಯಲಿನಲ್ಲಿಯೂ ನೀನು ನಡೆಸಿದ ಹಸಕಾರ್ಯಗಳನ್ನು ನೋಡಿದ್ದೇನೆ. ಯೆರೂಸಲೇಮೇ, ನಿನ್ನ ಗತಿಯನ್ನು ಏನೆಂದು ಹೇಳಲಿ? ನೀನು ಶುದ್ಧಳಾಗಲು ಇನ್ನೆಷ್ಟು ಕಾಲ ಬೇಕು ಎಂಬುದೇ. ದೇವರೇ ನಿನಗೆ ಸ್ತೋತ್ರವಾಗಲಿ. ದೇವರ ಮಹಿಮೆಗಾಗಿ ಹಾಡುವ ಸಂಗೀತಗಳಲ್ಲಿ ಮಾನವೀಯ ಕರ್ತನೆ, ನೀ 40 ದಿನವೂ ಧ್ಯಾನ ಉಪವಾಸ ಕಾನನದಿ ಮಾಡಿದೆ. ಈ ಗೀತೆಯನ್ನು ನಾವು ಹಾಡುವ. ಮೋಕ್ಷ
ನಾವೆಲ್ಲರೂ ಎದ್ದು ನಿಂತು ಸುವಾರ್ಥ ವೇದ ಭಾಗವನ್ನು ಕೇಳೋಣ. ಲೂಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ 46ರಿಂದ 56 ವಚನಗಳು. New Testament reading is taken from the book of Luke, chapter 9, verses 46 to 56. Chapter 9, verses 46 to 56. An argument broke out among the disciples as to which one of them was the greatest. Jesus knew what they were thinking, so he took a child, stood him by his side, and said to them, "Whoever welcomes this child in my name welcomes me, and whoever welcomes me also welcomes the one who sent me. For he who is the least among you all is the greatest." John spoke up, "Master, we saw a man driving out demons in your name, and we told him to stop because he doesn't belong to our group." "Do not try to stop him," Jesus said to him and to the other disciples, "because whoever is not against you is for you." As the time drew near when Jesus would be taken up to heaven, he made up his mind and set out on his way to Jerusalem. He sent messengers ahead of him, who went into a village in Samaria to get everything ready for him. But the people there would not receive him because it was clear that he was on his way to Jerusalem. When the disciples James and John saw this, they said, "Lord, do you want us to call fire down from heaven to destroy them?" Jesus turned and rebuked them. Then Jesus and his disciples went on to another village. Here ends the reading. Praise be to God. ದೇವರೇ ನಿನಗೆ ಸ್ತೋತ್ರವಾಗಲಿ. ಸಭೆಯರು ದಯಮಾಡಿ ಕುಳಿತುಕೊಳ್ಳಿ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ದಿವಸ ನಮ್ಮ ಮಧ್ಯದಲ್ಲಿ ಘನ ಫ್ರಾನ್ಸಿಸ್ ದೊಡ್ಡಮನಿ ಅಯ್ಯನವರು ಬಂದಿರುತ್ತಾರೆ. ಅವರು ಕಳೆದ ವರ್ಷದಲ್ಲಿ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ಮತ್ತು ಹಾಲಿಯವರು ನ್ಯೂ ಲೈಫ್ ಕಾಲೇಜಿನ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸುತ್ತಾ ಇದ್ದಾರೆ. ತಮ್ಮ ಹೆಚ್ಚಿನ ವ್ಯಾಸಂಗಕ್ಕಾಗಿ ಅವರು ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ನಾನು ಅವರನ್ನು ಕೇಳಿಕೊಂಡಾಗ ಪ್ರೀತಿಯಿಂದ ಅವರು ಇಲ್ಲಿಗೆ ದಯಮಾಡಿಸಿದ್ದಾರೆ. ಶಿಲುಬೆ ಮತ್ತು ಕುಟುಂಬದ ವಿಶೇಷವಾದಂಥ ಉಪನ್ಯಾಸವನ್ನು ಅಥವಾ ಪ್ರಸಂಗವನ್ನು ಈ ದಿವಸ ನಮ್ಮ ಮಧ್ಯೆ ಹಂಚಿಕೊಳ್ಳಿದ್ದಾರೆ. ಅವರನ್ನು ನಾನು ನಿಮ್ಮೆಲ್ಲರ ಪರವಾಗಿ ಮತ್ತು ಸಭಾಪಾಲನಾ ಸಮಿತಿಯ ಪರವಾಗಿ ಅವರನ್ನು ವಂದಿಸಿ ಸ್ವಾಗತಿಸುತ್ತೇನೆ. ಈ ಸಂದರ್ಭದಲ್ಲಿ ಅವರ ಪ್ರಿಯ ಪತ್ನಿ ಸ್ಮಿತಾ ಅವರು ಸಹ ಬಂದಿರುತ್ತಾರೆ, ಮಗ ಸ್ಯಾಮ್ ಅವರು ಬಂದಿರ್ತಾರೆ. ಅವರನ್ನು ಸಹ ನಾನು ಕರ್ತನ ನಾಮದಲ್ಲಿ ವಂದಿಸಿ ಸ್ವಾಗತಿಸುತ್ತೇನೆ. ಅವರ್ ಮಿಡ್ಸ್ ವಿ ಹ್ಯಾವ್ ರೆವರೆಂಡ್ Francis Dodmani Ayya. He is teaching in one of the colleges, New Life colleges in Bangalore, and he is also pursuing his doctoral program in counseling studies. On behalf of Pastorate Committee and all of you, I welcome Reverend Francis Dodmani Ayya, and now he is going to share God's word with us. ನಾವು ನಮ್ಮನ್ನು ಸಿದ್ಧ ಮಾಡಿಕೊಳ್ಳುವ ಹಾಗೆ ಕರ್ತ ಸಿದ್ಧವಾಗಿದ್ದೇನೆ. ಒಂದು ಚರಣವನ್ನು ಹಾಡುವ. ಪ್ರಾರ್ಥನೆ ಮಾಡೋಣ.
ದೇವರೇ, ನಾವು ಹಾಡಿದಂತೆ ಸಿದ್ಧವಾಗಿದ್ದೇವೆ, ನಮ್ಮ ಸಂಗಡ ಮಾತನಾಡು. ಈ ಸುಂದರ ಗಳಿಗೆಯಲ್ಲಿ ನಿನ್ನ ಭಕ್ತನು ಹೇಳುವಂತೆ ನಿನ್ನ ಸನ್ನಿಧಿಯಲ್ಲಿ ಕಳೆಯುವಂಥ ಸ್ವಲ್ಪ ಸಮಯ ಲೋಕದಲ್ಲಿ ಕಳೆಯುವ ವರ್ಷಗಳಿಗಿಂತಲೂ ಮಿಗಿಲಾದದ್ದು ಅಂತ ಬರೆದಿದೆ. ಸ್ವಾಮಿ, ಇಲ್ಲಿ ಕಳೆಯುವಂಥ ಸ್ವಲ್ಪ ಸಮಯ ಅದು ನಮ್ಮ ಜೀವಿತದಲ್ಲಿ ಶ್ರೇಷ್ಠವಾಗಿರಲಿ, ಭಕ್ತಿ ವೃದ್ಧಿ ತರಲಿ, ಆತ್ಮಿಕ ಮುನ್ನಡೆ ನಮ್ಮಲ್ಲಿ ಆಗಲಿ. ನಮ್ಮ ಕಣ್ಣುಗಳನ್ನು ತೆರೆ ನಿನ್ನ ವಾಕ್ಯದ ಗೂಢಾರ್ಥಗಳನ್ನು ನೋಡೆವು, ನಮ್ಮ ಕಿವಿಗಳನ್ನು ತೆರೆ ನಿನ್ನ ಸತ್ಯವಾಕ್ಯಗಳನ್ನು ಕೇಳಿಸಿಕೊಂಡೆವು, ನಮ್ಮ ಹೃದಯಗಳನ್ನು ತೆರೆ ನಾವು ನಿನ್ನನ್ನು ಸಂಪೂರ್ಣವಾಗಿ ಸೇರಿಸಿಕೊಂಡೆವು. ಎಲ್ಲ ಮಹಿಮೆ ನಿಮಗೆ ಸಲ್ಲಲಿ. ಯೇಸುವಲ್ಲಿ ಬೇಡಿದ್ದೇವೆ ತಂದೆ, ಆಮೇನ್. ಈ ಆಲಯಕ್ಕೆ ಬಂದು ದೇವರ ವಾಕ್ಯ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಕೆಲವು ಸಾರಿ ಬಂದಿದ್ದೆ ಇಲ್ಲಿ. ನಮಗೆ ಮನೋಹರ್ ಪ್ರಸಾದ್ ಅಯ್ಯನವರು, he is a scholar, Dr. Manohar Chandra Prasad. He is a great scholar, wonderful man of God. ಅವರು ನನ್ನನ್ನು ಭಕ್ತಿಯಲ್ಲಿ ಅಥವಾ ಈ ಸೇವೆಯಲ್ಲಿ ಈಸ್ ಲೈಕ್ ಎ ಮೆಂಟರ್, ಎನ್ಕರೇಜರ್ ವಿತ್ ಲೈಕ್ ಎ ಫಾದರ್ಲಿ ಹಾರ್ಟ್. He encourages people. We need families like this. We need people like this who will encourage us, who will, push you forward. ಸೇವೆಯಲ್ಲಿ ಮುಂದೆ, ಸೇವೆಯಲ್ಲಿ ಅನೇಕ ಮೇಲು ಕೇಳುಗಳು ಬರ್ತವೆ. ಆ ಸಮಯದಲ್ಲಿ ಒಬ್ರು ಯಾರಾದರೂ ಬೇಕು. ಹಾಗೆ ನಮ್ಮನ್ನು ಮುಂದಕ್ಕೆ ತಳ್ಳುತ್ತಾ ನಡೆಸ್ತಿರುವವರು Dr. Manohar Chandra Prasad. Thank you for your kindness. And the church is a blessed church to have a great scholar and a pastor with a parental heart like this. There is a reason when I say the parental heart the pastor has. We just read the scripture and said Jesus picked a child. ಯೇಸು ಒಂದು ಮಗುವನ್ನು ಎತ್ಕೊಂಡು. ಮಕ್ಕಳು ಎಲ್ಲಿರ್ತಾವೆ? ಆ ಪ್ರಶ್ನೆ ಇಟ್ಕೊಂಡು ಮುಂದೆ ಹೋಗೋಣ. ಇದು ಲೆಂಟ್ ಸೀಸನ್, ಲೆಂಥನಿಂಗ್ ಆಫ್ ಡೇಸ್. ಈ ಲೋಕದಲ್ಲಿ, ಈ ಜಗತ್ತಿನಲ್ಲಿ ಸೀಸನ್ಸ್ ಇವೆ, ಋತುಗಳು. ಬೇಸಿಗೆ ಕಾಲ, ಆಮೇಲೆ ಮಳೆಗಾಲ, ನಂತರ 2 ಚಳಿಗಾಲ, ಮತ್ತು ಯಾವ ಕಾಲ ಬರ್ತೋ ಗೊತ್ತಿಲ್ಲ. ಈ ಕೊರೋನಾ ಕಾಲ, ಬೇರೆ ಬೇರೆ ಕಾಲಗಳು ಬರ್ತವೆ. ವಿ ನೀಡ್ ಬೇಸಿಗೆ ಕಾಲ, ವಿ ನೀಡ್ ಮಳೆಗಾಲ, ವಿ ಆಲ್ಸೋ ನೀಡ್ ಮಾಸ್ಕ್ ಕಾಲ. ವಿ ನೀಡ್ ದಿಸ್. ಇದನ್ನು ಸಹ ನಮಗೇನೋ ಕಲಿಸ್ತದೆ. ಬೇಸಿಗೆ ಬೇಕು, ಮಳೆ ಬೇಕು, ಚಳಿ ಬೇಕು. ಒಂದು ವರ್ಷದಲ್ಲಿ ಇವೇನೇನೋ ಇರ್ತದೆ. ಅದೇ ರೀತಿಯಲ್ಲಿ ಕ್ರೈಸ್ತ ಕ್ಯಾಲೆಂಡರ್ನಲ್ಲಿಯೂ ಸಹ ಥಿಯಾಲಜಿನ್ಸ್ ಕ್ರಿಶ್ಚಿಯನ್ ಕ್ಯಾಲೆಂಡರ್ನಲ್ಲಿಯೂ ಬೇರೆ ಬೇರೆ ಹಂತಗಳನ್ನು, ಸ್ಟೇಜಸನ್ನು ಮಾಡಿದ್ದಾರೆ ಇಡೀ ವರ್ಷದಲ್ಲಿ. ಒಂದು ಹಂತದಲ್ಲಿ ಯೇಸು ಸ್ವಾಮಿಯ ಆಗಮನ ಅಥವಾ ಬರ್ತ್ ಅನ್ನು ಸ್ಟಡಿ ಮಾಡ್ತೀವಿ, ಏನಂದ್ರೆ ಕ್ರಿಸ್ಮಸ್ ಸೀಸನ್. ಇನ್ನು ಕೆಲವಲ್ಲಿ ಯೇಸು ಸ್ವಾಮಿಯ ಸೇವೆ, ಇಸ್ ಮಿನಿಸ್ಟ್ರಿ ಆ್ಯಂಡ್ ಮಿಷನ್ ಧ್ಯಾನ ಮಾಡ್ತೇವೆ. ಇನ್ನೊಂದು ಸೀಸನಲ್ಲಿ ಇನ್ನೊಂದು. ಆಮೇಲೆ ಈಗ ಶ್ರಮ, ಮರಣ, ಯೇಸು ಸ್ವಾಮಿ ಜೀವಿತದ ಕೊನೆಯ ಘಟನೆಗಳನ್ನು, ಯೇಸು ಸ್ವಾಮಿ ಜೀವಿತದಲ್ಲಿ ಆದಂಥ ಸೇವೆಯಲ್ಲಿ ಕೊನೆಯ ಘಟನೆಗಳನ್ನು ಧ್ಯಾನ ಮಾಡುವಂಥದ್ದು. ಈ ಬೇರೆ ಬೇರೆ ಸೀಸನ್ಸ್ ನಮ್ಮ ಜೀವನದಲ್ಲಿ ಇರುವುದರಿಂದ ದೇವರ ವಾಕ್ಯ ಕುರಿತು ಮತ್ತು ಯೇಸು ಸ್ವಾಮಿ ವಿಷಯದಲ್ಲಿ ನಮಗೇನಾಗ್ತದೆ, ಬೇರೆ ಬೇರೆ ಜ್ಞಾನ, ವಿವಿಧ ರೀತಿಯಲ್ಲಿ ಜ್ಞಾನ ಬರ್ತದೆ. ಆಗ ನಾವು ಸಂಪೂರ್ಣವಾಗಿ ಭಕ್ತಿಯಲ್ಲಿ ಬೆಳೆಯಲಿಕ್ಕೆ ಆಗ್ತದೆ. ಗಿಡ ಮರಗಳನ್ನು ನೋಡಿ, ಈ ಆಟಮ್ ಸೀಸನ್ ಅಂತ, ಈ ಬೇಸಿಗೆ ಆರಂಭವಾಗುತ್ತಲೇ ಜನವರಿ ಫೆಬ್ರವರಿಯಲ್ಲಿ ಎಲ್ಲ ಎಲೆಗಳು ಬಿಚ್ಚಿ ಹೋಗ್ತವೆ. ಏನಾಗ್ತದೆ? ಬಾಡಿ ಹೋಗ್ತದೆ. ಲೀವ್ಸ್ ವಿತರ್, ರೈಟ್? ಇವಾಗ ಏನಾಗ್ತದೆ? ಯು ಸಿ ದ ಟ್ರೀ ವೆನ್ ಯು ಗೋ ಔಟ್, ದ ನ್ಯೂ ಲೀವ್ಸ್, ದ ಗ್ರೀನ್, ದ ಫ್ರೆಶ್ ಲೀವ್ಸ್, ದ ಫ್ರೆಶ್ನೆಸ್ ವಿಲ್ ಕಮ್.
ದ ನ್ಯೂನೆಸ್. ಹಾಗೆ ನೋಡ್ತಾ ಇರಿ, ಆಲ್ ದ ಓಲ್ಡ್ ಲೀವ್ಸ್ ವಿಲ್ ಗೋ ಆ್ಯಂಡ್ ದ ನ್ಯೂ ಲೀವ್ಸ್ ಆ್ಯಂಡ್ ದ ಟ್ರೀ ಲುಕ್ಸ್ ಬ್ಯೂಟಿಫುಲ್, ವೆರಿ ಫ್ರೆಶ್ ಆ್ಯಂಡ್ ರಿಫ್ರೆಶಿಂಗ್. ಈ ಸೀಸನಲ್ಲಿ ಸಹ, ಈ ಶ್ರಮ ದಿವಸದಲ್ಲಿ ನಮ್ಮ ಭಕ್ತಿಯು ಸಹ ಇಟ್ ಶುಡ್ ಬಿಕಮ್ ಲೈಕ್ ದಿಸ್. ದಿ ಓಲ್ಡ್ ನೇಚರ್ಸ್, ಬ್ಯಾಡ್ ನೇಚರ್ಸ್ ಆರ್ evil natures or something that needs to change should wither and ಹೊಸತನ ಚಿಗುರು ಹೊಡಿಬೇಕು. ನಮ್ಮ ಭಕ್ತಿ ಚಿಗುರು ಹೊಡಿಬೇಕು. ಚರ್ಚಲ್ಲಿ ಮೊದಲೆಲ್ಲ ಅರ್ಧ ಗಂಟೆ ಕೂತ್ಕೊಳ್ತಿದ್ವಿ. ಅರ್ಧ ಗಂಟೆ ಲೇಟ್ ಆದರೆ ಪಾಸ್ಟ್ರಿಗೆ ಮುಂದೆ ಕೊಟ್ಕೊಂಡು ವಾಚ್ ತೋರಿಸ್ತಾ ಇದ್ವಿ. ನಮ್ಮ ಚರ್ಚಲ್ಲಿ ತೋರಿಸ್ತಾ ಇದ್ರಿ, ಇಲ್ಲಿ ಗೊತ್ತಿಲ್ಲ. ಇಲ್ಲೆಲ್ಲ ಒಳ್ಳೆ ಭಕ್ತಿವಂತರಿದ್ದೀರಿ. ನಾವು ಧಾರವಾಡ CSI ಚರ್ಚ್, ಅಲ್ಲೆಲ್ಲ ಫಾರಿನ್ ವಾಚಸ್ ಬಂದು ಹಿಂಗೆ ತೋರಿಸಿದ್ರು, ಅಯ್ಯರ್ ಪ್ರಸಂಗ ಮಾಡ್ತಾರೆ. ಅರ್ಧ ಗಂಟೆ ಕೂತ್ಕೊಳ್ತಿದ್ರೆ ನಾವು ವಿ ಕ್ಯಾನ್ ಪ್ರೇ, ಲಾರ್ಡ್ ಐ ವಾಂಟ್ ಟು ಸಿಟ್ 1 hour. ಬೈಬಲ್ ಒಂದು ಅಧ್ಯಾಯ ಓದ್ತಾ ಇದ್ರೆ, ದೇವರೇ ಐ ವಾಂಟ್ ಟು ರೀಡ್ 2 ಅಧ್ಯಾಯ. ದಟ್ಸ್ ಅ ಫ್ರೆಶ್ನೆಸ್. ದ ಲವ್ ಫಾರ್ ಗಾಡ್ ಶುಡ್. ದೇವರ ಪ್ರಸನ್ನತೆಯಲ್ಲಿ 1 ಗಂಟೆ ಕೂತ್ಕೊಳ್ತಿದ್ದೆ. ನೌ ಐ ವಿಲ್ ಸಿಟ್ ಫಾರ್ 2 hours. That love for Jesus should increase. Love for God's word should increase. ಪ್ರಿಯ ಸಹೋದರ ಸಹೋದರಿ, ದೇವರ ವಾಕ್ಯದ ಬಗ್ಗೆ ನಮ್ಮ ಪ್ರೀತಿ, ಗೌರವ, ದೇವರ ಬಗ್ಗೆ ಆಸಕ್ತಿ ಅದು ಏನಾಗಬೇಕಂದ್ರೆ ಇಟ್ ಶುಡ್ ಇನ್ಕ್ರೀಸ್ ಇನ್ ಅಸ್. ಈ ಶ್ರಮ ದಿವಸಗಳು ಅದು ಇನ್ಕ್ರೀಸ್ ಆಗಿಲ್ಲ ಅಂದರೆ ನಾವು ಶ್ರಮದಾನ ಮಾಡಿಲ್ಲ ಅಂತ ಅರ್ಥ. ಯು ಲೀವ್, ಕೆಲವರು ಸಾಪಾಡು ಬಿಟ್ಬಿಡ್ತಾರೆ, ಊಟ ಮಾಡೋದು ಬಿಡ್ತಾರೆ, ಒಳ್ಳೆಯದು. ಊಟ ಮಾಡೋದು ಬಿಟ್ಟರೆ ಅದು ನಿಮಗೆ ಒಳ್ಳೆಯದು, ನಮ್ಮ ದೇಹಕ್ಕೆ ಒಳ್ಳೆಯದು, ದೇವ್ರಿಗೇನು ಒಳ್ಳೆಯದಾಗೋದಿಲ್ಲ. ಯಾಕಂದ್ರೆ ಅದರಿಂದ ದೇವರು, ನಾನು ಊಟ ಬಿಟ್ಟರೆ ಮೈ ಹೆಲ್ತ್ ವಿಲ್ ಬಿಕಮ್ ಬೆಟರ್. ಎಸ್, ವಿ ನೀಡ್ ಟು ಹ್ಯಾವ್ ಗುಡ್ ಹೆಲ್ತ್. ವಿ ನೀಡ್ ಟು ಹ್ಯಾವ್ ಅ ಗುಡ್ ಹೆಲ್ತ್, ಫಿಸಿಕಲ್ ಹೆಲ್ತ್, ಮೆಂಟಲ್ ಹೆಲ್ತ್ ಆ್ಯಂಡ್ ಆಲ್ಸೋ ಸ್ಪಿರಿಚುವಲ್ ಹೆಲ್ತ್. ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ ಮತ್ತು ಆತ್ಮಿಕ ಆರೋಗ್ಯ. ಸೊ ಐ ಆಮ್ counseling psychologist. My thesis is on counseling psychology. I am concerned about mental health of the families. Mental health department. Psychology will tell you mental health is more important. But their ವಾಕ್ಯ ಹೇಳ್ತದೆ, what is more important? Your spiritual health is more important as well. ಸೊ ಆತ್ಮಿಕವಾಗಿ ನಾನು ಬೆಳೀತಾ ಇದ್ದೇನೆ, ದೇವರಲ್ಲಿ ನಾನು ಹೇಗೆ ಬೆಳೀತಾ ಇದ್ದೇನೆ, that is very important. ಐ ವಾಂಟ್ ಟು ಫೋಕಸ್ ದಿಸ್. ಇಲ್ಲಿ ಒಂದು ಅನಾಲಜಿ ಕೊಡ್ತಾರೆ, ಮೆಟಫರ್ ಅಂತ ಯೂಸ್ ಮಾಡ್ತಾರೆ, ಸಾಂಕೇತಿಕ ಭಾಷೆ. ಮಗುವಿನ ವಿಷಯದಲ್ಲಿ ಮಗುವನ್ನೇ ಸಾಂಕೇತಿಕವಾಗಿ ಉಪಯೋಗ ಮಾಡಿಕೊಂಡು ಯೇಸು ಸ್ವಾಮಿ ಒಂದು ಸಂದೇಶ ಕೊಡ್ತಾರೆ. ಮಕ್ಕಳು ಎಲ್ಲಿರ್ತಾರೆ? ವೇರ್ ಡು ಚಿಲ್ಡ್ರನ್ ಗ್ರೋ? ಚಿಲ್ಡ್ರನ್ ಬಿಲಾಂಗ್ ಟು ಹೋಮ್, ಸಮ್ ಫ್ಯಾಮಿಲೀಸ್. ಐ ವಾಂಟ್ ಟು ಫೋಕಸ್ ಅ ಮಿಷನಲ್ or gospel-centered family during this Lent season. ನಮ್ಮ ಕುಟುಂಬ ಸುವಾರ್ತೆ ಕೇಂದ್ರೀಕರಿಸಲ್ಪಟ್ಟ ಕುಟುಂಬ ಆಗಬೇಕು. Gospel-centered family. Our family should become gospel-centered. ಸುವಾರ್ತೆಯಿಂದ ಕೇಂದ್ರೀಕರಿಸಲ್ಪಟ್ಟಂಥ ಕುಟುಂಬವಾಗಬೇಕು. ಯೇಸು ಸ್ವಾಮಿಯಿಂದ ಕೇಂದ್ರೀಕರಿಸಲ್ಪಟ್ಟ ಕುಟುಂಬವಾಗಬೇಕು. ನಾವು ಕುಟುಂಬವಾಗಿ ಧ್ಯಾನ ಮಾಡಿ ಮಾಡಿ ನಮ್ಮ ಕುಟುಂಬದಲ್ಲಿ ಏನು ಕಾಣ್ತಾ ಇರಬೇಕು? ಸುವಾರ್ತೆ. ಕೆಲವೊಂದು ಮನೆಗಳ ಹತ್ರ ಹೋಗ್ರಿ, ಪರ್ಫ್ಯೂಮ್, ಒಂದೇ ಪರ್ಫ್ಯೂಮ್ ಸ್ಮೆಲ್ ಬರುತ್ತೆ ಎಲ್ಲರೂ. ಬಟ್ ಇನ್ನು ಕೆಲವು ಮನೆ ಹೋಗಿ ಒಬ್ಬೊಬ್ಬರು ಒಂದೊಂದು ದಿಕ್ಕಿನ ವಾಸನೆ ಬರುತ್ತೆ, ಒಳ್ಳೆಯದು. ಬಟ್ ಆ್ಯಸ್ ಅ ಫಾಲೋವರ್ಸ್ ಆಫ್ ಜೀಸಸ್ we should become a gospel-centered family. A gospel-centered family. This Bible, last month I was with a group of people who are Bible translators. Bible translators, they spend 20 years, 15 years, 25 years learning some language. ಯಾವುದು ಭಾಷೆಯಲ್ಲಿ ಬೈಬಲ್ ಟ್ರಾನ್ಸ್ಲೇಟ್ ಮಾಡಬೇಕಲ್ಲ, ಫಸ್ಟ್ ದೇ ಹ್ಯಾವ್ ಟು ಲರ್ನ್ ದ ಲ್ಯಾಂಗ್ವೇಜ್, ಕೋಡ್ ದ ಲ್ಯಾಂಗ್ವೇಜ್ ಆ್ಯಂಡ್ ಆಲ್ಸೋ ಕ್ರಿಯೇಟ್ ಅ ಲ್ಯಾಂಗ್ವೇಜ್. ಸಮಟೈಮ್ಸ್ ದೇರ್ ಇಸ್ ನೋ ಲ್ಯಾಂಗ್ವೇಜ್, ಯು ಹ್ಯಾವ್ ಟು ಕ್ರಿಯೇಟ್ ದ ಲ್ಯಾಂಗ್ವೇಜ್. ಸೊ ದೇ ಸ್ಪೆಂಡ್ ಇಯರ್ಸ್ ಆ್ಯಂಡ್ ಇಯರ್ಸ್. ಆ್ಯಂಡ್ ಒಂದ್ಸಾರಿ ಬೈಬಲ್ ಜನರ ಕೈಯಲ್ಲಿ ಬಂತಂದರೆ, once you have a Bible in your hand, what will you do? You read Bible, you thank God, you will get close to God. Have you ever thought, Kannada Bible,
ಇದು ಮೇಲಿಂದ ದೇವ್ರು ಚೆಲ್ಲಿಲ್ಲ, ಯಾರೋ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ರೈಟ್, ಸಂಬಡಿ ಸ್ಪೆಂಡ್ ದೇರ್ ಲೈಫ್. ಕೆಲವರು ವಾಕ್ಯವನ್ನು ಭಾಷಾಂತರ ಮಾಡುವಾಗ ದೇವರ್ ಕಿಲ್ಡ್, ದೇವರ್ ಬರ್ನ್ಟ್ ಅಲೈವ್. ಚರ್ಚ್ ಇತಿಹಾಸ ನೋಡಿದರೆ ಸಮ್ ಪೀಪಲ್ ವೆ ಬರ್ನ್ಟ್ ಅಲೈವ್. ಆ್ಯಂಡ್ ಭಾಷಾಂತರ ಮಾಡುವವರ ಜೀವಿತಕ್ಕೆ ಯಾರು ಗೌರವ ಕೊಡೋಲ್ಲ. ದೇ ವಿಲ್ ಸಿಟ್ ಸಮ್ವೇರ್, ಟ್ರಾನ್ಸ್ಲೇಟ್, ದೇ ವಿಲ್ ಹ್ಯಾವ್ ಅ ಬ್ಯಾಕ್ ಪೇನ್. ವಾಟ್ ಪೇನ್ ಯು ಕೌಂಟ್, ಆಲ್ ದ ಪೇನ್ಸ್ ದೇ ವಿಲ್ ಹ್ಯಾವ್, ಆ್ಯಂಡ್ nobody will know, because their names are not written here somewhere end or in the beginning. Only heaven will reveal. But we will only recognize one who come in the television, a celebrity, a pastor who is a celebrity, or Christian leader who is a celebrity. Wow, wonderful man of God, the great man of God. TV alle bartare, allelle bartare, ellelle bartare. But there are great wonderful men and women of God who brought this Bible to you in your hand. You don't even know their names. Or have you ever thanked God? ದೇವರೇ, ಇದು ಬೈಬಲ್ ಯಾರೋ ನಮ್ಮ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದಾರೆ, ಇಂಗ್ಲೀಷ್ನಲ್ಲಿ ತಂದಿದ್ದಾರೆ, ತಮಿಳ್ನಲ್ಲಿ ಯಾರೋ ತಂದಿದ್ದಾರೆ. ಹ್ಯಾವ್ ಯು ಎವರ್ ಥಾಟ್ ಅಬೌಟ್ ಇಟ್? ಹ್ಯಾವ್ ಯು ಎವರ್ ಥ್ಯಾಂಕ್ ಗಾಡ್ ಫಾರ್ ದೋಸ್ ಟ್ರಾನ್ಸ್ಲೇಟರ್ಸ್? ಹೌ ಮೆನಿ? Not many. We know Bible has come, that's all. We think Bible Society has published and they have done it. No, many have done it. Hundreds of people have given their lives. Even now, still going on. Even during the COVID, people are working for the kingdom of God. And this Bible, now our love for God's word during this Lent time should increase. Adake I want to emphasize today, you and I should become a gospel centered, ಸುವಾರ್ತೆಯಿಂದ ಕೇಂದ್ರೀಕರಿಸಲ್ಪಟ್ಟಂಥ ಕುಟುಂಬ ನಾವು ಆಗಬೇಕು. ಆ್ಯಂಡ್ ಯೇಸು ಸ್ವಾಮಿ ಭಕ್ತರು ಇಲ್ಲಿ ಆ ಮಗುವಿಗೆ, ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಮಗುವಿನಿಂದ ಕಲಿಸ್ತಾ ಇದ್ದಾರೆ. ಮಗು ಹೆಂಗೆ ಬಂತಲ್ಲಿ, ಯಾರೋ ಕರ್ಕೊಂಬಂದರು. ಸಮ್ ಫ್ಯಾಮಿಲಿ ಕೇಮ್, ಸಮ್ ಫ್ಯಾಮಿಲೀಸ್ ಬ್ರಾಟ್ ದಟ್ ಒನ್. ದೇರ್ ಇಸ್ ಆಲ್ವೇಸ್ ಅ ಫ್ಯಾಮಿಲಿ ವಿತ್ ಜೀಸಸ್. People come to Christ in families, in worship. They bring their families, they bring their people, they bring their children, they bring their families, they come. ಅಪೊಸ್ತಲ ಕೃತ್ಯ ಪುಸ್ತಕದಲ್ಲಿ ಫ್ಯಾಮಿಲೀಸ್ ದೇ ಕೇಮ್. ಒಬ್ಬರು ನಂಬಿದ್ರೆ ಇಡೀ ಕುಟುಂಬದವರೇ ನಂಬಿಡ್ತಿದ್ರು. ಲೈಕ್ ಲಿಡಿಯಾ, ಬಿಸ್ನೆಸ್ ವುಮನ್, ಲೂಥರ್. ಆ ಸ್ತ್ರೀ ಒಬ್ಬಳ ನಂಬಿದಕ್ಕೆ ಇಡೀ ಫ್ಯಾಮಿಲಿನೇ ಕರ್ಕೊಂಡು ಬಂದರು. ಕಮ್, ವಿ ನೀಡ್ ಜೀಸಸ್. Come, we'll believe in the Lord. Come, Cornelius. Then he brought whole families. Go to the gospel, Zacchaeus. ಎಲ್ಲ ಫ್ಯಾಮಿಲಿಗಳನ್ನೇ ಕರ್ಕೊಂಡು, ನಾಟ್ ಓನ್ಲಿ ಮೀ ಬಟ್ ಹೋಲ್ ಫ್ಯಾಮಿಲಿ. God is also interested in family. God is interested in your family that will come to Christ. What is that during this COVID time and extended during this Lent season? What is that God's desire? Are you praying, God, speak to me, teach me? What is your purpose in life? Maybe many of you have lost some of your loved ones. You have missed some of people. You have missed sometime your relatives, sometime friends. Many of us have lost. Other day I ಹೇಳ್ತಾ ಇದ್ರು, ಅವ್ರ ಕ್ಲೋಸ್ ಫ್ರೆಂಡ್ಸ್ ಒಂದು 20-25 ಜನ ಕೋವಿಡ್ ಸೀಸನಲ್ಲಿ ಕಳ್ಕೊಂಡಿದ್ದಾರೆ. ಮೈ ಗಾಡ್, we also should have been dead. You and I should have been dead. This mask will not save. You and I would have been dead, but God has kept us. We would have been in the mud. Because my wife's brother, younger brother, pastor, 42 years, he died due to COVID. We are lost, pastor. Yes, we know. What is that what has kept us alive? ಏನು ನಮ್ಮನ್ನು ಜೀವಂತವಾಗಿ ಇರಿಸಿದೆ? It is nothing but the grace, kindness of God. Not the mask, not the sanitizer, not the distancing, nothing else. We have done this physically to some extent, but it is God who gives. This season of Lent, be a Lent that I will become gospel centered. Mission, gospel centered, it means Christ centered, or seva kendrikarisalpattanta, a mission centered family.
Pray that you will become a mission center family. Doesn't matter how long we live, but we should live a worthwhile life. Whether we live 10 years or 50 years, 100 years, that doesn't matter. But are we living with a purpose? Eternal purpose. We send children for school 25 years education so that they can get one job for next 20 years. Then they will retire. How much do we, that is earthly and temporary. 25 years of schooling and education to work for 20 years. To work for 20 years, we go to school, education centers for 20-25 years. But now, to go into eternal life with the Lord, ದೇವರೊಂದಿಗೆ ನಿತ್ಯತ್ವದಲ್ಲಿ ಇರಲಿಕ್ಕೆ, ಪರಲೋಕದಲ್ಲಿ ನಿತ್ಯತ್ವದಲ್ಲಿ, not 20 years, all through our eternal life, ದೇವರೊಟ್ಟಿಗೆ, ಸ್ವಾಮಿಯೊಟ್ಟಿಗೆ ನಮ್ಮ ಜೀವನ ಪರ್ಯಂತವೂ ಇರಲಿಕ್ಕೆ ಎಷ್ಟು ಟೈಮ್ ಆರ್ ವಿ ಸ್ಪೆಂಡಿಂಗ್? How much time do we spend? During the summer holidays, after the exam, many parents send their children for tuitions, passions, swimming, this, that. How many parents? I ask this question to myself. How many of us, we spend money and send them to learn God's word? How many of us, we go to pastor, you teach my children God's word, I'll pay this. ಪಾಸ್ತರಿಗೆ ಕೊಡಬೇಕಾ? ಸಣ್ಣ ವಿ ಬೇಸಿಕ್ ಕೊಡೋ ಅಷ್ಟೇ ಸಾಕು, 10 ದಿವಸ. Do we give money and send our children? Do we invest resources to learn the words of the eternal life? And ಕೆಲವರು ದೊಡ್ಡ ಹುದ್ದೆಯಲ್ಲಿದ್ದವರು ಅದನ್ನು ಬಿಟ್ಟು ಅದನ್ನು ಚೆಲ್ಲಿ they have come and followed this. They have given their life for God's word. Today, dear brothers and sisters, just another season of Lent, another season of fasting, another season of not wearing good clothes will not take us any closer to the Lord. It's only your special time with the Lord. If you increase, I used to read one chapter, now I'll read little more. Pray 10 minutes, now 15 minutes. Somewhere you increase your love for God. ಚರ್ಚು 6:30 ಸ್ಟಾರ್ಟ್ ಆದರೆ ನಾನು 7 ಗಂಟೆಗೆ ಬರ್ತಿದ್ದೆ, ಇನ್ಮೇಲೆ 5-6 ಗಂಟೆಗೆ ಬರ್ತೀನಿ. Something that I'll sit and pray here. I will not get time at home. I'll come earlier, do something for the Lord. I'll speak to God. Some desire that should come. Jesus invited children to come. When children come to himself, families also come. ಮಕ್ಕಳನ್ನ ಯಾರನ್ನು ಸುಮ್ಮನೆ ಬಿಡಲ್ಲ, ಪೇರೆಂಟ್ಸ್ ಅವರಿಂದ ಓಡ್ತಾರೆ. ಮಕ್ಕಳನ್ನ ಕರೆಯೋ ಉದ್ದೇಶ ಫ್ಯಾಮಿಲೀಸ್. ಚರ್ಚ್ ಇತಿಹಾಸದಲ್ಲಿ ಹೀಗೆ ಬರೆದಿದೆ. ಚರ್ಚ್ ಇತಿಹಾಸದಲ್ಲಿ ಅಯ್ಯೋರ್ಗೆ ಗೊತ್ತು, ಫ್ರಾನ್ಸಿಸ್ ಜೇವಿಯರ್ ಭಾರತ ದೇಶಕ್ಕೆ ಬಂದಾಗ ಸುವಾರ್ತೆ ಸಾರುವಾಗ ಆತನಿಗೆ ಭಾಷೆ ಬರ್ತಾ ಇರಲಿಲ್ಲ, ಇಂಡಿಯಾದ ಭಾಷೆ. ಅವ್ರೇನು ಮಾಡ್ತಿದ್ರಂತೆ, ಜನರನ್ನೂ ಗೊತ್ತಿಲ್ಲ, ಊರಲ್ಲಿ ಒಂದು ಗಂಟೆ ತೊಗೊಂಡು ಗಂಟೆ ಅಲ್ಲಾಡ್ಸ್ಕೊ ಅಂತ ಹೋಗ್ತೀವಿ. ಸುಮ್ಮನೆ ಒಂದು ಗಂಟೆ ಒಂದೇನೋ ಒಂದು ಮಾಡಿಕೊಂಡು ಅವು ಮಕ್ಕಳೆಲ್ಲ ಆಟ ಆಡೋರು ಒಂದು ಗಂಟೆ ನೋಡಿಕೊಂಡು ಯಾರೋ ಬಂದಿದ್ದಾರೆ, ಬೇರೆ ಕಲರ್, ಅವ್ರದ್ದು ಒಳ್ಳೆ ಕಲರ್, ನನ್ನ ಹಾಗೆ ಚೆನ್ನಾಗಿ ಕಾಣ್ತಾರೆ, ಇವ್ರು ಬೆನ್ನು ಹತ್ತೋಣ ಅಂತ ಅವು ಗಂಟೆ ಬಾರಿಸ್ಕೊಳ್ಳೋದು ನೋಡಿ ಅವ್ರ ಹಿಂದೆ ಓಡೋರಂತ. ಅವ್ರು ಹಂಗೆ ಹೋಗಿ ಅಲ್ಲೇ ಒಂದು ಗಿಡದ ಕೆಳಗೆ ಕೂತ್ಕೊಳ್ಳೋರು. ಈ ಮಕ್ಕಳೆಲ್ಲ ಅವ್ರ ಸುತ್ತು ಕೂತ್ಕೊಳ್ಳೋರು. ಏನು ಕತೆ ಹೇಳ್ತಿದ್ರೋ ಗೊತ್ತಿಲ್ಲ, ಹಂಗೂ ಹಿಂಗೆ ಎಂಟರ್ಟೈನ್ ಮಾಡಿ ಹೋಗ್ತಾಯಿದ್ರು. ಡೈಲಿ ಒಂದು ಪರ್ಫೆಕ್ಟ್ ಟೈಮಿಗೆ ಬರೋರಂತೆ, ಸಾಯಂಕಾಲ ಒಂದು ರೌಂಡ್. ಮಕ್ಕಳೆಲ್ಲ ಹೋಗೋರು. ಇವು ಪೇರೆಂಟ್ಸ್ಗೆಲ್ಲ ಈ ಅಪ್ಪನಿಗೆ ನಮ್ಮ ಭಾಷೆ ಬರಲ್ಲ, ನಮ್ಮ ಭಾಷೆ ಅವ್ರಿಗೆ ನಮ್ಮ ಮಕ್ಕಳಿಗೆ ಅವ್ರ ಭಾಷೆ ಬರಲ್ಲ, ಏನು ಮಾಡ್ತಾನೆ? ಪೇರೆಂಟ್ಸ್ ಆಲ್ಸೋ ಸ್ಟಾರ್ಟೆಡ್ ಗೋಯಿಂಗ್ ವೆರಿ ಕ್ಲೋಸ್ ಟು ದ ಚಿಲ್ಡ್ರನ್. ಗಿಡದ ಕೆಳಗೆ ಅಲ್ಲೇ ಸುತ್ತಾಡೋದು. ವೆನ್ ಪೇರೆಂಟ್ಸ್ ವೆಂಟ್ ಟು ದ ಟ್ರೀ, and this Francis Xavier spoke to parents. He said the gospel to the parents, and parents accepted the Lord. Of course, the children brought parents near to the gospel, and the gospel was spread. That's how the church is established. The children rule, yes, role is important, but families came. The families are important. The Jesus' family. ಯೇಸು ಸ್ವಾಮಿಗೆ ಇನ್ನೂ ಅಣ್ಣ ತಮ್ಮರಿದ್ದಾರೆ, ಗೊತ್ತಲ್ರ ನಿಮಗೆ?
ಅಣ್ಣ ತಮ್ಮರಿದ್ದಾರೆ. ದೇರ್ ಇಸ್ ಅನದರ್ ಮ್ಯಾನ್ ಕಾಲ್ಡ್ ಜೇಮ್ಸ್, ಇಸ್ ಅನದರ್ ಹಾಫ್ ಬ್ರದರ್. ಹಾಫ್ ಬ್ರದರ್ ಬಗ್ಗೆ ಹೀಗೆ ಬರೆದಿದೆ, ಯೇಸು ಸ್ವಾಮಿ ಸಾಯುವವರೆಗೂ, ದ 30 years, 32 years, he never respected Jesus. He never believed in the work and the life of Jesus. ಏನೋ ನಮ್ಮಣ್ಣ ಮತ್ತು ಏನೋ ನಮ್ಮಣ್ಣ ಏನೇನೋ ಮಾತಾಡ್ತಾನೆ, ಏನೇನೋ ಬುದ್ಧಿವಂತ ತೋರಿಸ್ತಾನೆ, ಏನೇನೋ ಮಾಡ್ತಾನೆ. ದೇ ಆಲ್ ಲುಕ್ ಡೌನ್ ಅಪಾನ್ ದೇರ್ ಓನ್ ಬ್ರದರ್. ಬಟ್ ವೆನ್ ಜೀಸಸ್ ಡೈಡ್ ಆನ್ ದ ಕ್ರಾಸ್ and rose again, the last part of Jesus impacted ಜೇಮ್ಸನ ಜೀವಿತ, ಯಾಕೋಬನ ಜೀವಿತ ಬದಲಾಯಿತು. ಅಲ್ಲಿಂದ ಆ ಮನುಷ್ಯ, he gave his life to Jesus. He becomes a servant of Jesus. James chapter 1, it says, ಅವನು ಹೇಳಲ್ಲ ನಾನು ಐ ಆಮ್ ಅ ಗ್ರೇಟ್ ಸರ್ವೆಂಟ್, ಐ ಆಮ್ ಅ ಬ್ರದರ್ ಆಫ್ ದಿ ಫೌಂಡರ್ ಆಫ್ ಹೋಲ್ ದಿಸ್ ಕಿಂಗ್ಡಮ್ ಆಫ್ ಗಾಡ್, ಆರ್ ಈ ಕ್ರಿಶ್ಚಿಯಾನಿಟಿ ಫೌಂಡರ್, ಯೇಸು ಸ್ವಾಮಿಯ ಸಹೋದರ ಅಂತ ಬರೆಯಲ್ಲ. James chapter 1, it begins like this. You look at it when you have time, look at it. A servant, a doulos of Jesus. ಯೇಸು ಸ್ವಾಮಿಯ ಗುಲಾಮ. He says, I'm a gulama, I'm a sevaka, I'm a servant. That's a title for God's servant. Not I'm a president, I'm a great. The greatest honor for a follower of Jesus, or great honor for a servant of God, is to say, I'm a servant of God. I think that has got a greater value than any other titles we carry. What did James, this man, is? But then he became like that. ಯೇಸು ಸ್ವಾಮಿ ಶಿಷ್ಯರಿಗೂ ಸಂಪೂರ್ಣವಾಗಿ ಆ ಭಕ್ತಿ ಬರಲಿಲ್ಲ ಒಂದೇ ದಿವಸಕ್ಕೆ. ಯೇಸು ಸ್ವಾಮಿ ಜೊತೆಗಿದ್ರು, ಒಳ್ಳೆಯವರೇ ಇದ್ದರು, ಚೆನ್ನಾಗೇ ಮಾತಾಡ್ತಾ ಇದ್ರು, ಆದರೆ ಯೇಸು ಸ್ವಾಮಿಯನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲಿಲ್ಲ. ನೀವೀಗಾಗಲೇ ವಾಕ್ಯದಲ್ಲಿ ಓದಿದ್ರಿ. ಐ ಜಸ್ಟ್ ವಾಂಟ್ ಟು ಹೈಲೈಟ್ ದಿಸ್. ಲೂಕ 9ನೇ ಅಧ್ಯಾಯ, ಆ್ಯಂಡ್ ಜೇಮ್ಸ್ ಆ್ಯಂಡ್ ಜಾನ್ ಇಸ್ ಅನದರ್ ಪೇರ್ ಆಫ್ ಬ್ರದರ್ಸ್. ಜೇಮ್ಸ್ ಆ್ಯಂಡ್ ಜಾನ್ ಇವರೇನು ಮಾಡ್ತಾರೆ, ಒಂದು ಹಳ್ಳಿಗೆ ಹೋಗಿರ್ತಾರೆ. ಹಳ್ಳಿಗೆ ಹೋದರೆ ಆ ಊರ ಜನ ಇವ್ರನ್ನ ಸ್ವೀಕಾರ ಮಾಡಲ್ಲ, ವೆಲ್ಕಮ್ ಮಾಡಲ್ಲ. ನಾವು ಮೊಬೈಲಲ್ಲಿ ಇವಾಗ ಅಷ್ಟೊಂದು ನೋಡ್ತೀವಿ, ಪಾಸ್ಟರ್ನ ಹೊಡೆದಾಕ್ತಾರೆ, ಹಿಡ್ದಾಕ್ತಾರೆ, ಏನೇನೋ ಮಾಡ್ತಾರೆ. ಯು ಸಾ ದೋಸ್ ಮೂವ್ಸ್. ಏನು ಮಾಡ್ತಾರೆ ಪಾಸ್ಟರ್ಗಳು? ಸುಮ್ಕ ಇರ್ತಾರೆ, ರೈಟ್? ಯು ವಿಲ್ ಪ್ರೇ ಆ್ಯಂಡ್ ಲೀವ್ ಇಟ್, ದಟ್ಸ್ ಆಲ್ ಯು ವಿಲ್ ಡು. ಕೆಲವ್ರಿಗೆ ಸಿಟಿ ಒಳಗಿದ್ರೆ ಯಾರೊಬ್ರು ಗೊತ್ತಿರ್ತಾರೆ, ಇನ್ನೊಬ್ರು ಗೊತ್ತಿರ್ತಾರೆ, ಬಂದು ಹಂಗೆ ಮಾಡಬೇಡಿ, ದೇ ಟ್ರೈ ಟು ಹೆಲ್ಪ್. But they are pastors, nobody knows them. So either they will be killed or be beaten or whatever, they will face the consequences. That's all it is. But that's our attitude today, right? Deva ಸೇವಕರಾಗಿ ಯಾರು ಅಂದ್ರೆ you have to take it, that's all. ಬಟ್ ಇಲ್ಲಿಬ್ಬರು ದೇವ್ರ ಸೇವಕರು ಇವ್ರು ನೋಡಿ. ಇಲ್ಲಿ ಆಗಿದ್ದ ಘಟನೆ ಏನಂದರೆ, ಇವರಿಬ್ಬರಿಗೂ they went to a village. ಅಲ್ಲಿ ಜನ ಏನು ಮಾಡಲಿಲ್ಲ, ಇವ್ರನ್ನು ವೆಲ್ಕಮ್ ಮಾಡಲಿಲ್ಲ. ಹೂವಿನ ಹಾರ ಹಾಕಿ, ಓಹ್ ನೀವು ಯೇಸು ಸ್ವಾಮಿ ಶಿಷ್ಯರ, ಹಾಂ ಬನ್ನಿ. ದೇ ಡಿಡ್ ನಾಟ್ ವೆಲ್ಕಮ್, ದೇ ಡಿಡ್ ನಾಟ್ ಬೀಟ್ ದೆಮ್. ಹೊಡಿಲಿಲ್ಲ, ಬೈಲಿಲ್ಲ, ಏನೂ ಮಾಡಲಿಲ್ಲ. ಆಲ್ ದಟ್ ದೇ ಡಿಡ್ ವಾಸ್, ದೇ ಡಿಡ್ ನಾಟ್ ವೆಲ್ಕಮ್ ದೆಮ್. ಬನ್ನಿ ಸರ್, ಬನ್ನಿ 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 ಅಂತ ದೇ ಡಿಡ್ ನಾಟ್ ವೆಲ್ಕಮ್. ಇವ್ರಿಗೇನಿತ್ತು, ನಾವು ಈ ದೇವರ ಸೇವಕರು, ಯೇಸು ಸ್ವಾಮಿಯ ಶಿಷ್ಯರು, ಯೇಸು ಸ್ವಾಮಿ ಹೇಳಿ ಕಳಿಸಿದ್ದಾರೆ, ಕತ್ತೆ ಇರಲಿ ಕುರಿ ಇರಲಿ ಅದನ್ನು ಬಿಟ್ಟು ಕೊಟ್ಟು ಬಿಡಬೇಕು, ಯಾವ ಮನೆ ಕೇಳ್ತಾರೆ ಆ ಮನೆ ತೆಗೆದು ಬಿಡಬೇಕು. ದಟ್ ವಾಸ್ ದ ಇಂಟೆನ್ಷನ್. ಆಮೇಲೆ ಕೊನೆಗೆ ಬಂದು ಕೇಳ್ತಾರೆ, ಏನಂತ ಹೇಳ್ತಾರೆ, ವೆರಿ ವೆರಿ ಬ್ಯೂಟಿಫುಲ್. ಇವರು ಸ್ವಾಮಿಗೆ ಕೇಳ್ತಾರೆ, ಸ್ವಾಮಿ ನಮಗೆ ಅವ್ರು ವೆಲ್ಕಮ್ ಮಾಡಲಿಲ್ಲ. ಅದಕ್ಕೇನಂತೆ, ಯೋಹಾನರು ಅವ್ರನ್ನ ವೆಲ್ಕಮ್ ಮಾಡದೇ ಇದ್ದದನ್ನು ಕಂಡು 54ನೇ ವಚನ, ಸ್ವಾಮಿ ಆಕಾಶದಿಂದ ಬೆಂಕಿ ಬಿದ್ದು ಇವ್ರು ನಾಶ ಮಾಡಲಿ ಅಂತ ಪ್ರೇಯರ್ ಮಾಡೋಣ ಅಂದ್ರೆ ಹೇಳಿಬಿಡಿ, ಮಾಡಿಬಿಡ್ತೀವಿ. ಇವ್ರ ನಂಬಿಕೆ ನೋಡಿ, ಪ್ರೇಯರ್ ಮಾಡಿದರೆ ಬೆಂಕಿ ಬರುತ್ತೆ, ಊರು ಸುಟ್ಟೋಗುತ್ತೆ ಅಂತ ನಂಬಿಕೆ ಉಂಟು. ದೇ ಹ್ಯಾವ್ ಅ ಫೇತ್, ಇಫ್ ದೇ ಪ್ರೇ ದ ಫೈರ್ ವಿಲ್ ಕಮ್ ಡೌನ್ ಫ್ರಮ್ above and it will burn the village. They have that faith. They said, can we call the fire and burn this? ನಾವು ಪ್ರಾರ್ಥನೆ ಮಾಡಿ ಆಕಾಶದಿಂದ ಬೆಂಕಿ ಬಿದ್ದು ಊರು ಸುಟ್ಟೋಗ್ಲ ಅಂದರೆ ಮಾಡೋಣ ಅಂತ ಕೇಳ್ತಾರೆ ಸ್ವಾಮಿ. ಲುಕ್ ಎಟ್ ದೇರ್, ದೇ ಹ್ಯಾವ್ ಅ ಫೇತ್ ಟು ಕಾಲ್ ದ ಫೈರ್, ಆ್ಯಂಡ್ ಇಫ್ ಎಟ್ ಆಲ್ ದೇ ಕಾಲ್, ಇಟ್ ವಿಲ್ ಕಮ್ ಡೌನ್, ಫೈರ್ ವಿಲ್ ಕಮ್ ಆ್ಯಂಡ್ ಬರ್ನ್. ಬೆಂಕಿ ಬರುತ್ತೆ, ಬೀಳುತ್ತೆ, ಊರು ನಾವು ಸತ್ತ ಹೋಗುತ್ತಾ. ಆ ನಂಬಿಕೆ ಉಂಟು. ಎಷ್ಟಕ್ಕೆ ಇದು ಕೋಪ? ಒಂದೇ ಒಂದು ಕಾರಣ. ವಾಟ್ ವಾಸ್ ದ ರೀಸನ್?
ವೆಲ್ಕಮ್ ಮಾಡಿಲ್ಲ. ವೆಲ್ಕಮ್ ಮಾಡದೇ ಇದ್ದಿದ್ದಕ್ಕೆ ಊರನ್ನೇ ಸುಡಲಿಕ್ಕೆ ರೆಡಿ ಆಗಿದ್ದಾರೆ. ದಟ್ ಈಸ್ ಆಲ್ಸೋ ಆಟಿಟ್ಯೂಡ್ ಆಫ್ ಗಾಡ್ಸ್ ಡಿಸೈಪಲ್. ದೇ ಹ್ಯಾವ್ ನಾಟ್ ಚೇಂಜ್ಡ್ ಇಟ್. ಇಟ್ ಟುಕ್ ಸಮ್ ಟೈಮ್ ಟು ಚೇಂಜ್. ಜೇಮ್ಸನ್ಗೆ ಇಟ್ ಟುಕ್ until Jesus died and rose again from the dead. I don't know for you and me how long it will take to become a gospel-centered follower of Jesus. How long will it take? I don't know. Whole family going through the baptism, whole family following Jesus, entire family coming and giving offering to the Lord, entire family going and visiting a pastor. Yeah, Pastor, we are with you. Come on, we want to pray with you. We want to encourage. We want to do something for the Lord. How can we do? What can we do? You know, let that desire, the gospel center. During this Lent, my prayer for everyone is this: you and I will become gospel center, mission center, Christ center. You know, the Christocentric. Or the gospel centric. ಸುವಾರ್ತೆ ಮಾತೆತ್ತಿದ್ರೆ ಸುವಾರ್ತೆ, ಮಾತೆತ್ತಿದ್ರೆ ಸೇವೆ, ಅದು ನಮ್ಮೊಳಗೆ ಬರ್ತದೆ. ಗಾಸ್ಪಲ್ ಸೆಂಟರ್ಡ್ ಫ್ಯಾಮಿಲಿ. ಬಿ ಎ ಗಾಸ್ಪಲ್ ಸೆಂಟರ್ಡ್ ಕ್ರಿಶ್ಚಿಯನ್. Is there a gospel in your heart? Is there a gospel in your mind? Is there a gospel in your home? Is there a gospel in your life? Is there a gospel? Is there a gospel? Our missional leader, our ದೊಡ್ಡ ದೈವ ಸೇವಕ ಮೈಕ್ ಬ್ರೀನ್, a British writer, ಅವ್ರು ಬರಿತಾ ಹೀಗೆ ಬರೀತಾರೆ: ಗ್ರೀಕೋ ರೋಮನ್ ಕುಟುಂಬದಲ್ಲಿ ಓಯ್ಕೋಸ್, ಗ್ರೀಕ್ ಭಾಷೆಯಲ್ಲಿ ಓಯ್ಕೋಸ್ ಅಂತಾರೆ ಕುಟುಂಬ ಆಗಿನ ಕಾಲದಲ್ಲಿ ಇಟ್ ಇನ್ಕ್ಲೂಡ್ಸ್ ಇವನ್ ಎಕ್ಸ್ಟೆಂಡೆಡ್ ಫ್ಯಾಮಿಲೀಸ್. ಇನ್ ದ ಓಲ್ಡ್ ಟೆಸ್ಟ್ಮೆಂಟ್, ಫ್ಯಾಮಿಲಿ ಮೀನ್ಸ್ ಇವನ್ ಯುವರ್ helpers are there, no, maid servants and all, they are also part of the family. Now the family, we are change. It has come. It is called nuclear. I don't want to say anything on the nuclear. Nuclear is very powerful, right? Nuclear is very powerful. We come to this extended oikos. Everybody in the family will come to the Lord. Avagi. Ivaga, are we ready to come to the Lord? And one person follows Jesus, everybody in the family will. One person says, come, let's go to church. Everybody will go to church. One person says, come, we'll go for prayer meeting. Everybody will run in the family for prayer meeting. Dear brothers and sisters, how many people in your family who literally love the Lord? Jesus said very clearly, ಯಾರಾದರೂ ತನ್ನ ಸಹೋದರಿಯನ್ನು, ತನ್ನ ತಂದೆ ತಾಯಿಗಳನ್ನಾಗಲಿ ಮಕ್ಕಳನ್ನಾಗಲಿ ನನಗಿಂತಲೂ ಹೆಚ್ಚಾಗಿ ಪ್ರೀತಿಸುವುದಾದರೆ, Mark 10:37. If you love your wife, if you love your husband much more than God or your children, much more than God, God is asking, you cannot be my family. God gave a child to Abraham. Abraham loved the child so much. But when God asked, can you give it back? Did he? He did. Families are not permanent. Hope you understand this. Families are not eternal. Kutumba, we are there. ಅಯ್ಯೋರು ಮದುವೆ ಮಾಡುವಾಗ ಹೇಳಿಸ್ತಾರೆ, ಮರಣವು ನಮ್ಮನ್ನು ಅಗಲಿಸುವ ತನಕ, ಅಂಟಿಲ್ ಡೆತ್. ಮರ್ತ್ಬಿಟ್ಟಿರ್ತೀವಿ. ಅಂಟಿಲ್ ದ ಡೆತ್ ಟು us part. That can be same day or the next day. I have seen people who got married today and tomorrow they're dumb. They die. So ಮರಣವು ನಮ್ಮನ್ನು ಅಲ್ಲಿವರೆಗೂ ದಾಂಪತ್ಯ. But we need to live with the Lord in eternity. With Jesus, you need to love. You love your family. You love your home. Love them. But what God is asking is, love me more than anything else. Love me more than these. Love me. Do you love me more than all your family members?
dogs. You love them, that's fine. They look like you. ನನ್ನ ಕಣ್ಣೇ ಆ ಮಗುಗಿದೆ, ನನ್ನ ತಲೆನೇ ಆ ಮಗುಗಿದೆ, ನನ್ನ ಬುದ್ಧಿನೇ ಆ ಮಗುವೆ. Fine, you love that. Your replica, you like it. But God is asking, do you love me more than this? During this Lent, what is your priority? Be a gospel-centered Christian. Not just the ritual center, or don't be just churchy Christian. A churchianity follower. Don't just follow churchianity. Follow Christianity. Follow Jesus. Churchianity is I come, sit, give, and go. But next time when I come, sit and go, I don't fellowship with anybody. I don't talk to anybody. I don't involve. I just come, go. But be a follower. Gospel center. Who do I bless today? ಯಾರಿಗೊಂದು ಸ್ಮೈಲ್ ಕೊಡಲಿ, ಯಾರಿಗೆ ಆಶೀರ್ವಾದ ಮಾಡಲಿ, ಯಾರಿಗೆ ಶುಭ ಹಾರೈಸಲಿ, ಯಾರಿಗೆ ಸುವಾರ್ತೆ ಹೇಳಲಿ, ಯಾರಿಗೆ ಏನಾದರೂ ತ್ಯಾಗ ಮಾಡಲಿ. Have that gospel center. Sacrifice something. Gospel center is giving your life, sacrificing your life for the Lord and for others. If you love the Lord more, the more you love God, the better you sacrifice. I remember one family. Now they work in Baptist Hospital. He is a chaplain there. But when I was a student, ಓದಿದೆ, ಡಿಗ್ರಿ ಮುಗಿಸಿ ಬೈಬಲ್ ಕಾಲೇಜ್ಗೆ ಹೋಗ್ಬೇಕಂತ ಐತೆ. ಅವಾಗ ಅವರು ವಿದ್ಯಾರ್ಥಿಗಳ ಮಧ್ಯದಲ್ಲಿ ಸೇವೆ ಮಾಡ್ತಿದ್ದೆ, ವರ್ಕ್ ಅಮಂಗ್ ಕಾಲೇಜ್ ಸ್ಟೂಡೆಂಟ್ಸ್. ಅವ್ರ ಹೆಂಡತಿ ಅಡ್ಮಿಟ್ ಆಗಿದ್ರು, ಡೆಲಿವರಿ. ಆಗೆಲ್ಲ ಡೆಲಿವರಿಗೆ ಅಡ್ಮಿಟ್ ಆಗೋದು, ಯು ಶುಡ್ ಹ್ಯಾವ್ ಓನ್ಲಿ ಒಂದು few thousand rupees in a hand. That's a big money. So he saved some money and kept it for delivery. But the delivery came ahead of time, something premature, kind of before the time. She was admitted and they had to pay some money to the hospital. And the same day I got admission. I got a letter from the Bible college. A telegram came. Your admission is confirmed. You received, you are admitted. To confirm, you need to pay the fees in 2 days. Within 2 days, I had to pay the fees to confirm my admission. You know, that family, he thought and thought and thought. What he has kept for his wife's delivery, he went and paid. I didn't know then how to go and make transaction. We come from that village. He paid. What a wonderful people of God. He didn't know what I will become one day. He didn't know. Sevege hogtare, I will send. So family came forward to bless. Family can play a big role. Take up something that you can do for God. You take Bible and give it to somebody. Don't be afraid. Take something. Do something for the Lord. Have that gospel-centered desire for the Lord. And Jesus went around saying, not just you hate your brothers and sisters, but come forward. Anyone who loves me will be my brother, sister, mother, father, right? Would like to become a brother of Jesus? Would like to be a father, mother to Jesus? If you want to, love him more. ಕ್ರಿಸ್ತನ ಮಗನು, ಯೇಸು ಸ್ವಾಮಿಯ ಮಗಳು, ಆತನ ಮಗನು ಮಗಳು ಅನ್ನಿಸ್ಕೊಳ್ಳಿಕ್ಕೆ ಅಥವಾ ಸಹೋದರ ಸಹೋದರಿ ಅನ್ನಿಸ್ಕೊಳ್ಳಿಕ್ಕೆ ಇಷ್ಟ ಇದ್ದರೆ you love him more and that will take you get close. Don't be like these two brothers. They are nice people. They have left their home. They have followed the Lord, but their mind has not changed. ತಮ್ಮ ಕೆಲಸ ಬಿಟ್ಟು ಸ್ವಾಮಿಯಿಂದ ಬಂದಿದ್ದಾರೆ, ಅದರ ಬುದ್ಧಿ ಚೇಂಜ್ ಆಗಿಲ್ಲ. ಅದೇ ಬುದ್ಧಿ, ಕೆಟ್ಟ ಬುದ್ಧಿ. ಯಾರೋ ಒಂದು ಸ್ವಲ್ಪ ಗೌರವ ಕೊಟ್ಟಿಲ್ಲ, ನಮಸ್ಕಾರ ಅಂದಿಲ್ಲದಕ್ಕೆ ಸಾಯಿಸೇ ಬಿಡಕ್ಕೆ ರೆಡಿ ಆಗಿದ್ದಾರೆ. ಅಂದರೆ ಎಂಥ ಕೋಪ ಇರ್ಬೋದು ಇವ್ರಿಗೆ ಕಂಪೇರ್ ಮಾಡಿದರೆ. ಟುಡೇ ಯು ವಿಲ್ ನಾಟ್ ಡೂ ದಿಸ್. ನಿಮ್ಮನ್ನು ಯಾರಾದರೂ ಬೈದರೆ ಯು ವಿಲ್ ಟೆಲ್ ವಾಟ್ ಕೈಂಡ್ ಆಫ್ ಪೀಪಲ್ ಯು ಆರ್ ಕ್ರಿಶ್ಚಿಯನ್ಸ್, ಹಂಗಿಂಗ ಬೈದ ಹೋಲ್ ಬಿಡ ಏನೋ ಅಂದಿದ್ದಾರೆ. ಯು ಹ್ಯಾವ್ ಅ ಬಿಗ್ ಮೈಂಡ್. ದೊಡ್ಡ ಮನಸ್ಸು ನಾವು ತೋರಿಸ್ತೀವಿ. We show big manas, but these people didn't. But later on, they grew very close to Jesus. They realized, and they all gave their life to Jesus. Kristana sakshigalagi sattu. And dear brothers and sisters, it's not that your family will become middle class family, or village family will become urban family, or urban family become international family, or international, who are we? You work in, you get American passport. I work with a European passport. You hold that passport how many years?
10 years, 15 years, then we'll die. And any passport we hold, green card, red card, blue card, whatever card, all the card, at the end will go down. We all have to go down. ಇದೆಲ್ಲ ಬಂದಾಗ ಹೇಳಿದ್ರು, ಮಾಸ್ಕ್ ಸ್ಟಾರ್ಟ್ ಆದಾಗ ಹೇಳಿದ್ರು 6 feet ಡಿಸ್ಟೆನ್ಸ್ ಹಿಂಗೆ ಇಟ್ಕೊಳ್ಳಿ, ಇಲ್ದಿದ್ರೆ 6 feet ಹಿಂಗೆ ಹೋಗ್ತೀರಾ. So keep this 6 feet distance like this, otherwise you will go 6 feet like this. So that's all. Get close to Jesus. Dear brothers and sisters, make your time, love the Lord. Come close to the cross. Cross is our security. Apostle Paul, he said, cross is our security. Cross is a security. In Lent season, you will also study, ಯೇಸು ಸ್ವಾಮಿ ಹೇಳಿದ, ನನಗೋಸ್ಕರ ಅಳಬೇಡ್ರಿ. ಯಾರಿಗೋಸ್ಕರ ಅಳ್ರಿ? ಪಾಸ್ಟರ್ಗೋಸ್ಕರ ಅಳ್ರಿ. ಯಾರಿಗೋಸ್ಕರ ಅಳ್ರಿ? ಪಾಸ್ಟರ್ಗೋಸ್ಕರ ಅಳಬೇಕು. So for yourself and for your children and for your family, in other words. Jesus said, cry. He does not need our sympathy. Lord, ಅಯ್ಯೋ ಪಾಪ ಶಿಲ್ಪಿ ಮೇಲೆ ಹಂಗಾಯ್ತಾ, ನಾನು ಇವತ್ತು ಊಟ ಬಿಟ್ಬಿಡ್ತೀನಿ ಸ್ವಾಮಿ, ಅಷ್ಟೊಂದು ಕಷ್ಟಪಟ್ರ, ನನ್ನ ಊಟ ಕ್ಯಾನ್ಸಲ್. Today I won't order anything in Swiggy. No Zomato, whatever, tomato. For some time. No online ordering food. No buying clothes. But Jesus said, you don't cry for me. You don't make go on with it. You cry for your own home. You cry for your family. Bible is very clear. Jesus is very clear. Cry for your home. Cry for your children. Cry, cry, cry. We are called to cry. Have you ever cried for your children? I have seen many parents cry when children get married, they leave home. ಪಾಸ್ಟರ್ ಅಯ್ಯೋ 20 ವರ್ಷ ಬೆಳೆಸಿದೆ, ಇದ್ದುದೆಲ್ಲ ಆಸ್ತಿ ಬರೆದು ಕೊಟ್ಟೆ, ಇವತ್ತು ಕೈ ಕೊಟ್ಟು ಅಲ್ಲೇ 100 ಮೀಟ್ರಲ್ಲಿದ್ದಾರೆ, ನನ್ನ ಸತ್ರು ಬರಲ್ಲ ಅವನು ನೋಡೋಕ್ಕೆ. ಅವಾಗ ಅಳ್ತಾರೆ. When we supposed to cry, we are not crying, but we cry for some wrong reason. Cry when they are small. Cry. You should start even before children come. You cry now itself. Those who don't have children yet, you cry now, then they will come later. You cry now, one day they will come. We are called to cry. ನಮ್ಮ ಮಕ್ಕಳಿಗೋಸ್ಕರ, ನಮಗಾಗಿ, ನಮ್ಮ ಪಾಪಗಳಿಗೋಸ್ಕರ we need to cry. I love this. ಧಾರವಾಡ ಕಡೆ one hymn they sing quite often. ಕರ್ತ ನಿನ್ನ ಶ್ರಮಯ ಧ್ಯಾನಿಸ ಸಹಾಯ. Jesus keep me near the cross. I love that hymn. I keep singing that one. Even now, every time I sing that, Jesus keep me near the cross. I don't know, without my knowledge, I move with, my heart will overflow. ಕರ್ತನಿನ್ನ ಶ್ರಮೆಯ ಧ್ಯಾನಿಸ ಸಹಾಯ. You know it, right? ನನಗಿಯು ಜ್ಞಾನವಂ ನೀನೆ ಪಾಲಿಸಯ್ಯ. Ask God, you give me grace to meditate and be a gospel-centered family in my life. And God has given you opportunity to remind you that you need to become a gospel-centered Christian. ಸುವಾರ್ತೆ ತುಂಬಿದ ಸೇವಾ ಮನೋಭಾವನೆ ಉಳ್ಳ ಭಕ್ತರಾಗಬೇಕಂತ ಕೇಳಿಸ್ಕೊಳ್ಳಿಕ್ಕೆ ದೇವರು ನಿಮಗೆ ಆ ಭಾಗ್ಯ ಕೊಟ್ಟದಕ್ಕೆ you should thank God. You should thank God for this. I already told you who translated Bible for you. One day at least you thank God. Lord, I don't know who translated Kannada Bible properly. You don't even remember. It was translated in the city called Ballari. Kannada Bible was translated in Ballari. And have you ever thought who did it? Who are the people? Thank God. You may not remember their names, but at least thank God. Lord, thank you for those who translated this, who brought this. I also want to become a God-centered, gospel-centered. I want to do something for Jesus. I want to do something for ministry. I want to involve in the church. I want to do something for the Lord. And cross is a security for His children. May the Lord help us that during this Lent, and you and I will become gospel-centered. Even though James and John were bhaktaragidru saha, but our buddhi was very far from the truth. Just because they were not honored, welcomed, see their mentality.
Let's throw away as Christians that one and be a person, a lover of God, lover of God's word, lover of gospel. Be a gospel-centered Christian. May the Lord help us. Amen. Amen. ನಾವೆಲ್ಲರೂ ಎದ್ದು ನಿಂತು ನಾವು ನಂಬಿರುವಂಥ ವಿಶ್ವಾಸವನ್ನು ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾದ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕ ಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾಮರಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು ಮೂರನೇ ದಿವಸದಲ್ಲಿ ಸತ್ತರೊಳಗಿಂದೆದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ. ಈತನ ಅಲ್ಲಿಂದ ಬಂದು ಬದುಕಿರುವವರೆಗೂ ಸತ್ತವರೆಗೂ ನ್ಯಾಯ ತೀರಿಸುವನೆಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನ ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವ ಉಂಟೆಂಬುದನ್ನು ನಂಬುತ್ತೇನೆ. ಆಮೇಲೆ ನಮ್ಮ ಕಾಣಿಕೆಗಳನ್ನು ಸ್ವಾಮಿಗೆ ಸಮರ್ಪಿಸುವ ಹಾಗೆ ಹಾಡುವ ಸಂಗೀತಗಳಲ್ಲಿ 180ನೆಯ ಸಂಗೀತದಲ್ಲಿ ಹಾಡುವ ನಿನ್ನ ಹತ್ರ ದೇವರೇ, ನಿಯರ್ ಮೈ ಗಾಡ್ ಟು ದಿ.
ಪ್ರೀತಿಯ ಸಹೋದರ ಸಹೋದರಿಯರೇ, ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಹಾಗೂ ಸಭಾಪಾಲನಾ ಸಮಿತಿಯ ಪರವಾಗಿ ಗಣ ಫ್ರಾನ್ಸಿಸ್ ದೊಡ್ಡಮನಿ ಅಯ್ಯನವರ ನಾನು ಮತ್ತೊಮ್ಮೆ ಅವರನ್ನು ಕೃತಜ್ಞತೆ ತಿಳಿಸುವನಾಗಿದ್ದೇನೆ. ಸುಂದರವಾದಂಥ ರೀತಿಯಲ್ಲಿ ಕುಟುಂಬ ಹಾಗೂ ಶಿಲುಬೆ ಇದರ ವಿಶೇಷವಾದಂತಹ ಸುವಾರ್ತೆಯನ್ನು ನಮಗೆ ಅವರು ಹೇಳಿದ್ದಾರೆ. ದೇವರು ಅವರನ್ನು ಆಶೀರ್ವದಿಸಲಿ. ಕೇಳಿದಂಥ ನಾವು ಸಹ ದೇವರಿಂದ ಈ ರೀತಿಯಾಗಿ ಆಶೀರ್ವದಿಸಲ್ಪಡಲಿ. ಪ್ರಾರ್ಥನೆ ಮಾಡುವ. ಲೋಕರಕ್ಷಕನಲ್ಲಿ ನಮ್ಮ ಪರಮ ತಂದೆಯ ದೇವರೇ, ಸ್ವಾಮಿ, ಹೌದು ಸ್ವಾಮಿ, ಕುಟುಂಬ ಅದು ವಿಶೇಷವಾದಂಥದ್ದು. ನಮ್ಮ ಮಕ್ಕಳ ಜವಾಬ್ದಾರಿ, ಯವನಸ್ಥರ ಜವಾಬ್ದಾರಿ ಮತ್ತು ಸ್ವಾಮಿ ತಂದೆ ತಾಯಿಗಳ ಜವಾಬ್ದಾರಿ ಎಲ್ಲವನ್ನ ಹೊತ್ತಂಥ ನೀನು ಈ ದಿವಸ ನಮ್ಮ ಕುಟುಂಬಗಳಿಗೆ ನೀನು ಪ್ರವೇಶ ಮಾಡು. ನಮ್ಮ ಕುಟುಂಬಗಳು ಬಲಿಪೀಠವಾಗಿ ಸ್ವಾಮಿ ನಿನಗೆ ಅರ್ಪಿತವಾಗಲಿ. ಸುವಾರ್ತೆಯ ಮೂಲಕವಾಗಿ ಸ್ವಾಮಿ ನಾವು ಪ್ರಾರ್ಥನೆಯಲ್ಲಿಯೂ ವಿಜ್ಞಾಪನೆಗಳಲ್ಲಿಯೂ ದೇವರ ಮಕ್ಕಳ ಮತ್ತು ಎಲ್ಲರ ಸಹಾಯವನ್ನು ಮಾಡಲಿಕ್ಕಾಗುವಂತೆ, ಎಲ್ಲರಿಗೆ ಸಹಾಯ ಪ್ರೀತಿಯನ್ನು ತೋರಿಸಲಿಕ್ಕಾಗುವಂತೆ ನಮ್ಮ ಕುಟುಂಬಗಳನ್ನು ನೀನು ಮಾರ್ಪಡಿಸು. ಹೌದು ಸ್ವಾಮಿ, ನಮ್ಮ ಕುಟುಂಬಗಳಲ್ಲಿ ಸಂಬಂಧಗಳು ಬಿದ್ದು ಹೋಗಿದ್ದರೆ ಸ್ವಾಮಿ, ಅಂಥ ಎಲ್ಲ ಸಂಬಂಧಗಳನ್ನು ನೀನು ಈ ದಿವಸವೇ ನಿನ್ನ ಗಾಯಕರೊಂದು ಹಸ್ತದಿಂದ ಮುಟ್ಟಿ ಅದನ್ನು ನೀನು ಆಶೀರ್ವಾದ ಸ್ವಾಮಿ. ನಮ್ಮಲ್ಲಿರುವಂಥ ಮನಸ್ತಾಪಗಳನ್ನು ದೂರ ಮಾಡು. ಮತ್ತು ವಿಶೇಷವಾಗಿ ಸ್ವಾಮಿ, ನಾವು ಒಬ್ಬರನ್ನೊಬ್ಬರು ಸರಿಯಾದಂಥ ರೀತಿಯಲ್ಲಿ ಅರ್ಥ ಮಾಡಿಕೊಂಡು, ನಿನ್ನ ಸಹೋದರರು ನಿನ್ನನ್ನು ತಿರಸ್ಕರಿಸಿದ್ರು ಸ್ವಾಮಿ, ಶಿಲುಬೆಯನ್ನು ಅವರು ಕಂಡ ಕೂಡಲೇ ಅದನ್ನು ಅವರು ಮರೆತು ಸ್ವಾಮಿ ನಿನ್ನ ದಾಸರನ್ನಾಗಿ ಅವರು ಅನುಸರಿಸಿದಂಥ ಈ ಮಹಾ ಕಾರ್ಯಕ್ಕಾಗಿ ನಾವು ನಿನ್ನನ್ನು ವಂದಿಸುತ್ತೇವೆ. ಮಕ್ಕಳನ್ನು ಕರೆಯುವಂಥ ದೇವರು ನೀನಾಗಿದ್ದೀ ಸ್ವಾಮಿ. ಮಕ್ಕಳೊಂದಿಗೆ ದೊಡ್ಡವರನ್ನು ಬೋಧಿಸುವಂಥ ದೇವರು ನೀನಾಗಿರುತ್ತಿ. ಕುಟುಂಬದ ಎಲ್ಲ ಆಲೋಚನೆ ನಮ್ಮೊಂದಿಗಿದ್ದು ನಮ್ಮನ್ನು ಕಾಪಾಡು. ತಂದೆ ತಾಯಿಗಳನ್ನು, ಗಂಡ ಹೆಂಡತಿ ಇವರಲ್ಲಿ ಮಧ್ಯೆ ಇರುವಂಥ ಬಾಂಧವ್ಯಗಳನ್ನು ನೀನು ವಿಶೇಷವಾಗಿ ಬಲಪಡಿಸು. ಕ್ರೂಜೆಯ ಮೂಲಕವಾಗಿ ಸ್ವಾಮಿ, ಕ್ರೂಜೆಯ ಅಡಿಯಲ್ಲಿ ನಾವು ಇವೆಲ್ಲವುಗಳನ್ನು ನವೀಕರಿಸಿ ಜೀವಿಸುವಂತೆ ಕೃಪೆ ಮಾಡು. ಕುಟುಂಬವನ್ನು, ನಮ್ಮ ಸಭೆಯ ಎಲ್ಲ ಕುಟುಂಬಗಳನ್ನು ಮತ್ತೊಮ್ಮೆ ನಿನ್ನ ತ್ರಾಣೋತ್ಸವಕ್ಕೆ ಒಪ್ಪಿಸುತ್ತೇವೆ. ಶಿಲ್ಬೆ ಅಡಿಯಲ್ಲಿ ನಾವು ಬಂದಿದ್ದೇವೆ ಸ್ವಾಮಿ, ನಮ್ಮನ್ನು ಆಶೀರ್ವದಿಸು. ಸ್ವಾಮಿ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇಲೆ. ಕರ್ತನ ಪ್ರಾರ್ಥನೆ ಒಟ್ಟಾಗಿ ಹೇಳುವ. ಪರಲೋಕದಲ್ಲಿ ನಮ್ಮ ತಂದೆ, ನಾಮವು ಪರಿಶುದ್ಧ, ರಾಜ್ಯವು ಬರಲಿ, ಚಿತ್ತವು ಪರಲೋಕದಲ್ಲಿ ನೀಡುವ ಪ್ರಕಾರ ಭೂಲೋಕದಲ್ಲಿ ನೀಡು. ಅಂದಿನದ ಆಹಾರವನ್ನು ದಯಪಾಲಿಸಿ, ತಪ್ಪು ಮಾಡಿದವರು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಶೋಧನೊಳಗೆ ಸೇರಿಸದೆ ಕೇಳಿದ ನಮ್ಮಂತ ರಾಜ್ಯವು ಬಲವು ಮಹಿಮೆ ಸದಾ ಕಾಲ ಸ್ವಾಮಿ. ಕರುಣೆಯುಳ್ಳ ದೇವರ ಕೃಪಾಶ್ರಯಕ್ಕೂ ಪರಿಪಾಲನೆಗೂ ನಾವು ನಿಮ್ಮನ್ನು ಒಪ್ಪಿಸುತ್ತೇವೆ. ತಂದೆ, ಕುಮಾರ, ಪವಿತ್ರಾತ್ಮನೆಂಬ ಸರ್ವಶಕ್ತ ದೇವರ ಆಶೀರ್ವಾದವು ನಿಮ್ಮೊಳಗೆ ನೆಲೆಸಿ ನಿಮ್ಮ ಸಂಗಡ ಯಾವಾಗಲೂ ಇರಲಿ.